ಹಚ್ಚ ಹಸಿರಿನ ಪ್ರಕೃತಿಯ ನಡುವೆ ಕಣ್ಣು ಹಾಯಿಸಿದಷ್ಟು ದೂರ ಹರಡಿರುವ ತೆಂಗಿನ ತೋಟಗಳ ಮಧ್ಯ ಶಿಂಷಾ ನದಿಯ ದಡದಲ್ಲಿ ಸಾವಿರಾರು ವರ್ಷಗಳ ಹಳೆಯ ವೈದ್ಯನಾಥೇಶ್ವರ ದೇಗುಲ ನೆಲೆಸಿದೆ. ದೇಗುಲದ ಆಧ್ಯಾತ್ಮ 4 ಗೋಡೆಗಳ ಮಧ್ಯ ಅಲ್ಲದೆ ಇಲ್ಲಿ ಹರಿಯುವ ನೀರು, ಬೀಸುವ ಗಾಳಿ ಮತ್ತು ಶತಶತಮಾನಗಳಿಂದ ಈ ನದಿಯ ದಡವನ್ನು ಕಾಯುತ್ತಿರುವ ಪುರಾತನ ಮರಗಳಲ್ಲೂ ಅಡಗಿದೆ. ಉತ್ತರ ದಕ್ಷಿಣವಾಗಿ ಹರಡಿರುವ ಶಿಂಷಾ ನದಿಯ ಬಲದಂಡೆಯ ಮೇಲಿರುವ ವೈದ್ಯನಾಥೇಶ್ವರ ದೇಗುಲವು ಪ್ರಾಚೀನವಾದದ್ದು. ಈ ಸ್ಥಳವು ಹಿಂದೆ ಕಾಡು ಪ್ರದೇಶವಾಗಿದ್ದರಿಂದ ಗಿಡಮೂಲಿಕೆಗಳಿಂದ ಔಷಧೋಪಚಾರಗಳು ನಡೆಯುತ್ತಿದ್ದವು. ಇದರಿಂದಲೇ ವೈದ್ಯನಾಥೇಶ್ವರ ಗುಡಿ ಹುಟ್ಟಿತೆಂದು ಹೇಳಬಹುದು. ಇಲ್ಲಿನ ಮೂಲ ಲಿಂಗವನ್ನು ಪ್ರಾಚೀನ ಸಿದ್ಧ ಪುರುಷರು ಅರ್ಚಿಸಿದ ಲಿಂಗ ಎನ್ನಬಹುದು. ಈಗಲೂ ಗರ್ಭಗುಡಿಯಲ್ಲಿ ಸಿಗುವ ಉದ್ದದ ಮಣ್ಣನ್ನು ಔಷಧಿಯಾಗಿ ಬಳಸಲಾಗುತ್ತಿದೆ. ರಾಜರ ಕಾಲದ ದಾಖಲೆಗಳಲ್ಲಿ ಈ ಪುಣ್ಯಕ್ಷೇತ್ರವನ್ನು ಶಿವಪುರ ಅಥವಾ ವೈಜನಾಥಪುರ ಎಂದು ಕರೆಯಲಾಗುತ್ತಿತ್ತು. ಈ ದೇಗುಲದ ಮೊದಲ ನಿರ್ಮಾಣ ಕಾರ್ಯ ನಡೆದಿದ್ದು ಪುರಾತನ ಪಶ್ಚಿಮ ಗಂಗರ ಕಾಲದಲ್ಲಿ. ಅದಾದ ನಂತರ ದಕ್ಷಿಣ ಭಾರತದ ಪ್ರಸಿದ್ಧ ಸಾಮ್ರಾಜ್ಯಗಳಾದ ಚೋಳರು, ಕಲೆಯ ತವರೂರಾದ ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಇಲ್ಲಿಗೆ ಭೇಟಿ ನೀಡಿ ಇದರ ಜೀರ್ಣೋದ್ಧಾರ ಮಾಡಿ ದೇಗುಲವನ್ನು ಮತ್ತಷ್ಟು ವಿಸ್ತರಿಸಿದರು. ಇದರ ಇತಿಹಾಸ ರಾಜರ ಕಾಲಕ್ಕೆ ಮುಗಿಯದೆ ಬ್ರಿಟಿಷರ ಕಾಲಕ್ಕೂ ಮುಂದುವರೆಯಿತು. ಬ್ರಿಟಿಷರ ಕಾಲದಲ್ಲಿ ಅಂದರೆ 1941ರಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಇಲ್ಲಿಗೆ ಭೇಟಿ ನೀಡಿದ್ದರು. ಇಲ್ಲಿನ ಪರಿಸರಕ್ಕೆ ಮಾರು ಹೋದ ಅವರು ನದಿಯ ದಂಡೆಯನ್ನು ಅಭಿವೃದ್ಧಿಪಡಿಸಲು ಹಾಗೂ ದೇಗುಲದ ಜೀರ್ಣೋದ್ಧಾರಕ್ಕಾಗಿ ಸರ್ಕಾರದಿಂದ ವಿಶೇಷ ಧನ ಸಹಾಯ ನೀಡಿದರು. ಇನ್ನು ಈ ದೇಗುಲದ ಪ್ರಭಾವ ಎಷ್ಟಿತ್ತೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಪಡೆದ ಕೆಲವೇ ಹಳ್ಳಿಗಳಲ್ಲಿ ಈ ವೈದ್ಯನಾಥಪುರವು ಒಂದಾಗಿತ್ತು. ಈ ಸ್ಥಳವು ಕೇವಲ ಒಂದು ಪುಣ್ಯಕ್ಷೇತ್ರವಲ್ಲದೆ ಇತಿಹಾಸ, ಪ್ರಕೃತಿ ಮತ್ತು ದೈವಿಕ ಶಕ್ತಿಯ ಅಪರೂಪದ ಜಾಗ ಇದಾಗಿದೆ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.